ಈ ಮುಸ್ಲಿಂ ಸಮಾಜದಿಂದ ಬಂದ ಒಂದು ವ್ಯಕ್ತಿ ಒಬ್ಬ ಸೂಸೈಡ್ ಬಾಂಬರ್ ಅಂತಾನು ಒಂದು ಸಸ್ಪೆಕ್ಟ್ ಮಾಡ್ತಾರೆ. ಈ 2 ವ್ಯಕ್ತಿನ ಅರೆಸ್ಟ್ ಮಾಡಾದ್ಮೇಲೆ ಒಂದು ಅನುಮಾನ ಜೆಇಎಂ ಅಂತ ಒಂದು ಟೆರರಿಸ್ಟ್ ಗ್ರೂಪ್ ಇದೆ, ಅದಕ್ಕೆ ಏನಾದ್ರು ಲಿಂಕ್ ಆಗಿದೆಯಾ? ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಜಗನ್ಸ್ ಪಾಯಿಂಟ್ ಆಫ್ ವ್ಯೂ. ಇವತ್ತು ನಾವು ಏನ್ ಮಾತಾಡ ಹೋಗ್ತಾ ಇದೀವಿ ಅಂದ್ರೆ ಒಂದು ಸೆನ್ಸಿಬಲ್ ಪಾಯಿಂಟ್. ಆ ಸೆನ್ಸಿಬಲ್ ಪಾಯಿಂಟ್ ಮಾತಾಡೋಕೆ ಮುಂಚೆ ನೀವೇನಾದ್ರು ಈ ವಿಡಿಯೋನ ಹೊಸದಾಗಿ ನೋಡ್ತೀರಾ, ಈ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತೀರಾ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ದು ಒಂದು ಲೈಕು ಸಬ್ಸ್ಕ್ರೈಬ್ ಬಟನ್ ನನಗೆ ಒಂದು ದೊಡ್ಡ ಮೋಟಿವೇಶನ್, ಮತ್ತೊಂದು ವಿಡಿಯೋ ಮಾಡೋದಕ್ಕೆ, ಒಂದು ಒಳ್ಳೆ ಎಜುಕೇಶನಲ್ ಕಂಟೆಂಟ್ ತಗೋದಕ್ಕೆ. ಬನ್ನಿ, ಏನ್ ಟಾಪಿಕ್ ಮಾತಾಡೋಗುತ್ತೆ ಅಂದ್ರೆ ಒಂದು ಸೆನ್ಸಿಬಲ್ ಟಾಪಿಕ್, ಒಂದು ತುಂಬಾ ಸೆನ್ಸಿಟಿವ್ ಟಾಪಿಕ್. ನಮ್ಮ ಇಂಡಿಯಾದಲ್ಲಿ ನಡೆದ, ನಮ್ಮ ಭಾರತದ ಒಂದು ಕ್ಯಾಪಿಟಲ್ ಸಿಟಿಯಲ್ಲಿ ನಡೆದ ಒಂದು ಬಾಂಬ್ ಬ್ಲಾಸ್ಟ್ ಬಗ್ಗೆ, ನವೆಂಬರ್ 10th ನಡೆದ ಒಂದು ಬಾಂಬ್ ಬ್ಲಾಸ್ಟ್, ಅದ್ರ ಬಗ್ಗೆ ನಾನು ಒಂದು ಅಷ್ಟು ಬ್ರೀಫ್ ವಿಷಯಸ್ ಹೇಳ್ತೀನಿ. ಡೈರೆಕ್ಟ್ ಆಗಿ ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ಥರ. ನಾವು ಎಷ್ಟು ಇವಾಗ ಪ್ರೂವನ್ ಪಾಯಿಂಟ್ ಸಿಗಿದೆ ಅಷ್ಟು ಮಾತ್ರ ಮಾತಾಡೋಣ. ಅನ್ಪ್ರೂವನ್ ಪಾಯಿಂಟ್ಸ್ ಬಗ್ಗೆ ನಾವು ಮಾತಾಡೋದು ಬೇಡ. ಅನ್ಡಿಸ್ಕ್ಲೇರ್ಡ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದು ಬೇಡ. ಜಸ್ಟ್ ನಮ್ಗೆ ಎಷ್ಟು ಸಿಕ್ಕಿದೆ ಅಷ್ಟು ಮಾತ್ರ ಮಾತಾಡೋಣ. ಬನ್ನಿ ವಿಡಿಯೋ ಹೋಗೋಣ. 10 ನವೆಂಬರ್ 2025 ದಿನ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಯಾವ ಸಮಯದಲ್ಲಿ ಅಂದ್ರೆ ಒಂದು 6:30 6:50 ಒಂದು ಸಮಯದಲ್ಲಿ ರೆಡ್ ಫೋರ್ಟ್ ಮೆಟ್ರೋ ಗೇಟ್ ನಂಬರ್ 1 ಹತ್ರ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಇನ್ಸಿಡೆಂಟ್ 10 ನವೆಂಬರ್ ದಿವಸ ನಡೆದಿದ್ದು. ಆ ಬಾಂಬ್ ಬ್ಲಾಸ್ಟ್ ನಡೆದಿದ್ದು ಒಂದು ಹ್ಯುಂಡೈ ಕಾರ್, i20 ಕಾರಲ್ಲಿ ನಡೆದಿದ್ದು. ಆ ಬಾಂಬ್ ಬ್ಲಾಸ್ಟ್ ಒಂದು ಕ್ರಿಯೇಟ್ ಮಾಡುತ್ತೆ ಒಂದು ದೊಡ್ಡ ಶಾಕ್ ವೇವ್. ಆ ಶಾಕ್ ವೇವ್ ಕ್ರಿಯೇಟ್ ಮಾಡಿದ್ದು ಬರೀ ಆ ಡೆಲ್ಲಿಗೆಲ್ಲ, ಒಂದು ನಮ್ಮ ಭಾರತಕ್ಕೆ ಶಾಕ್ ವೇವ್ ಕ್ರಿಯೇಟ್ ಮಾಡ್ದಂಗೆ ಎಲ್ಲರೂ ಭಯ ಆತಂಕದಲ್ಲಿದ್ದು ಆ ದಿನ ಒಂದು ಬಾಂಬ್ ಬ್ಲಾಸ್ಟ್ ಇಂದ. ಎಕ್ಸಾಕ್ಟ್ಲಿ ಏನಾಯ್ತು ಅಂದ್ರೆ ಆ ರೆಡ್ ಫೋರ್ಟ್ ಮೆಟ್ರೋ ಗೇಟ್ ನಂಬರ್ 1 ಅಂತ ಒಂದು ಸಿಗ್ನಲ್ ಇದೆ. ಆ ಸಿಗ್ನಲ್ ಅಲ್ಲಿ ಆ ಹ್ಯುಂಡೈ i20 ಕಾರು ಒಂದು ಸುಮಾರು 3 ಗಂಟೆಯಿಂದ ಒಂದೇ ಕಡೆ ನಿಂತ್ಕೊಂಡಿದೆ. ಆ ಒಂದೇ ಕಡೆ ನಿಂತ್ಕೊಂಡಿರೋ ಕಾರು ಸಡನ್ ಆಗಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಒಂದು ಇನ್ಸಿಡೆಂಟ್ ಇಂದ ಸುಮಾರು 9 ರಿಂದ 12 ಜನ ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ತೀರ್ಕೊಂತಾರೆ. ಆನ್ ಸ್ಪಾಟ್ ಅಲ್ಲಿ ತೀರ್ಕೊಂಡು ಅವರು ಆಗಿನ ಒಂದು 20ಕ್ಕೂ ಅಧಿಕ ಜನ ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಇಂಜುರಿನೂ ಆಗ್ತಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸುತ್ತಮುತ್ತ ಇದ್ದಿದ್ದ ಕಾರ್ ಎಲ್ಲಾನು ಸುಟ್ಟಿ ಭಸ್ಮ ಆಗೋಯ್ತದೆ. ಆ ಸುಟ್ಟಿ ಭಸ್ಮ ಆಗೋಯ್ತು ಕಾರು. ಒಂದು ದೊಡ್ಡ ಬ್ಲಾಸ್ಟ್ ಕ್ರಿಯೇಟ್ ಆಯ್ತು. ಅಷ್ಟು ದೊಡ್ಡ ಒಂದು ಬ್ಲಾಸ್ಟು, ಅಷ್ಟು ಜನಗಳ ಸಾವು, ಅಷ್ಟು ಜನಗಳ ಇಂಜುರಿ, ಅಷ್ಟು ಸುತ್ತಮುತ್ತ ಒಂದು ಕಾರು ಬೈಕುಗಳೆಲ್ಲ ಸುಡ್ತಾ ನೋಡಿ ಡೆಲ್ಲಿ ಪ್ಯಾನಿಕ್ ಆಗೋದು. ಅದ್ರ ಜೊತೆಗೆ ನಮ್ಮ ಗೋಲ್ ಹಿಂದೆನೇ ಒಂದು ಅರ್ಧ ಗಂಟೆ ಒಂದು 15 ನಿಮಿಷ ನ್ಯೂಸ್ ಸ್ಪ್ರೆಡ್ ಆಗಿದ್ದು ಕಂಪ್ಲೀಟ್ ಪ್ಯಾನಿಕ್ ಆಗೋಯ್ತು. ಈ ಬ್ಲಾಸ್ಟ್ ನಂತರ ಡೆಲ್ಲಿ ಗವರ್ಮೆಂಟ್ ಫಸ್ಟ್ ಇನ್ವೆಸ್ಟಿಗೇಷನ್ ಏನ್ ಮಾಡಿದಂದ್ರೆ CCTVಯಲ್ಲಿ ಚೆಕ್ ಮಾಡಿದ್ರು. CCTVಯಲ್ಲಿ ಚೆಕ್ ಮಾಡಿದಾಗ ಮೊದಲನೇದು ಒಂದು ಹಿಂಟ್ ಏನ್ ಸಿಕ್ಕಿದಂದ್ರೆ, ಒಂದು ಕಾರು ಒಂದೇ ಸಿಗ್ನಲ್ಲಿ 3 ಗಂಟೆಯಿಂದ ನಿಂತಿದೆ. ಆ 3 ಗಂಟೆಯಲ್ಲಿ ಒಂದೇ ಕಾರಲ್ಲಿ ಇದ್ದಿದಾಗ ಒಂದು ಚೆಕ್ ಮಾಡಿದಾಗ ಕಾರ್ ಒಳಗೆ ಯಾರು ಕುತ್ಕೊಂಡಿದ್ದಾರೆ ಅಂತ. ಕಾರ್ ಒಳಗೆ ಒಬ್ಬ ಮನುಷ್ಯ ಕಾಣಿಸ್ತಾನೆ, ಕಂಪ್ಲೀಟ್ ಆಗಿ ಮಾಸ್ಕ್ ಕೈ ಕವರ್ ಅಪ್ ಆಗಿರ್ತಾನೆ. ಆ ಮನುಷ್ಯ ಒಬ್ಬ ಕುತ್ಕೊಂಡಿದ್ದಾನೆ, ಹೌದು. ಮತ್ತು ಆ ಕಂಪ್ಲೀಟ್ ಆಗಿ ಅವಾಗೇನೆ ಆ ಕೇಸ್ನ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡಿದ್ದು NIAಗೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ. ಇದಕ್ಕೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡೋದು. ಯಾವಾಗ ಈ ಕೇಸು NIA ಅವ್ರಿಗೆ ಹ್ಯಾಂಡ್ ಓವರ್ ಆಯಿತು, ಅವರು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಆ ಇನ್ವೆಸ್ಟಿಗೇಷನ್ ಒಂದು ಬಾಂಬ್ ಬ್ಲಾಸ್ಟ್ ಆದ ಕಾರ್ ಅವರಿಗೆ ಬಾಡಿ ಪಾರ್ಟ್ಸ್ ಸಿಕ್ಕಿರುತ್ತಲ್ಲ, ಆ ಬಾಡಿ ಪಾರ್ಟ್ಸ್ ಮೇಲೆ ಒಂದು DNA ಟೆಸ್ಟ್ ಅನ್ನು ಮಾಡ್ತಾರೆ. ಆ DNA ಟೆಸ್ಟ್ ಅನ್ನು ಮಾಡಾದ್ಮೇಲೆ ಈ ವ್ಯಕ್ತಿ ಒಬ್ಬ ಡಾಕ್ಟರ್ ಅಂತ ಗೊತ್ತಾಗುತ್ತೆ. ಆ ಡಾಕ್ಟರ್, ಹೌದು ನೀವು ಕೇಳಿದ್ದೀರಾ, ಒಬ್ಬ ಡಾಕ್ಟರ್. ಆ ಡಾಕ್ಟರ್ ಹೆಸರೇನಂತಂದ್ರೆ ಉಮರ್ ಉನ್ ನಬಿ. ಒಬ್ಬ ಡಾಕ್ಟರ್ ಆಗಿರ್ತಾನೆ ಈ ಉಮರ್ ಉನ್ ನಬಿ. ಅವರು ಒಂದು ಮುಸ್ಲಿಂ ಸಮಾಜದಿಂದ ಬಂದಿರ್ತಾನೆ. ಈ ಮುಸ್ಲಿಂ ಸಮಾಜದಿಂದ ಬಂದ ಒಂದು ವ್ಯಕ್ತಿ ಒಬ್ಬ ಸೂಸೈಡ್ ಬಾಂಬರ್ ಅಂತಾನು ಒಂದು ಸಸ್ಪೆಕ್ಟ್ ಮಾಡ್ತಾರೆ. ಅವರ ಇನ್ವೆಸ್ಟಿಗೇಷನ್ ಅಲ್ಲಿ 2 ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಒಂದು ವ್ಯಕ್ತಿ ಟೆಕ್ನಿಕಲ್ ಸಪೋರ್ಟ್, ಇನ್ನೊಂದು ವ್ಯಕ್ತಿ ಬಂದ್ಬಿಟ್ಟು ಕಾರ್ ರೇಡ್ ಮಾಡಿದ್ದು. ಈ 2 ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ, ಯಾಕಂದ್ರೆ ಅವರು ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿರ್ತಾರೆ. ಮೊದಲನೇ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಅಮೀರ್ ರಶೀದ್ ಅಲಿ. ಈ ವ್ಯಕ್ತಿ ಬಂದ್ಬಿಟ್ಟು ಕಾರ್ನ ಅರೇಂಜ್ ಮಾಡಿ ಸಪೋರ್ಟ್ ಮಾಡಿದ ವ್ಯಕ್ತಿ. ಇನ್ನೊಂದು ವ್ಯಕ್ತಿ ಬಂದ್ಬಿಟ್ಟು ಜಸೀರ್ ಬಿಲಾಲ್ ವಾನಿ. ಈ ವ್ಯಕ್ತಿ ಒಂದು ಡ್ರೋನ್ ಸಪೋರ್ಟ್ ಮತ್ತೆ ಟೆಕ್ನಿಕಲ್ ಸಪೋರ್ಟ್ ಮಾಡಿದ ವ್ಯಕ್ತಿ. ಈ 2 ವ್ಯಕ್ತಿನ ಸಸ್ಪೆಕ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಇದೊಂದು ಇನ್ವೆಸ್ಟಿಗೇಷನ್ ಅಲ್ಲಿ NIA ಟೀಮ್ ಅವರು. ಈ 2 ವ್ಯಕ್ತಿನ ಅರೆಸ್ಟ್ ಮಾಡಾದ್ಮೇಲೆ ಒಂದು ಅನುಮಾನ, ಜೆಇಎಂ ಅಂತ ಒಂದು ಟೆರರಿಸ್ಟ್ ಗ್ರೂಪ್ ಇದೆ, ಅದಕ್ಕೆ ಏನಾದ್ರು ಲಿಂಕ್ ಆಗಿದೆಯಾ ಅಂತ ಒಂದು ಅನುಮಾನ, ಸಸ್ಪೆಕ್ಟ್. ಹಾಗೇನೆ ಒಂದು NIA ಅವರು ಒಂದು ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿದ್ದಾರೆ ಈ ಒಂದು ರಿಪೋರ್ಟ್ ತೆಗೆಯೋದಕ್ಕೆ. ಏನಕ್ಕೆ ಇದು ಸೂಸೈಡ್ ಬಾಂಬಾ ಇಲ್ಲ ಪ್ಲಾಂಟ್ ಬಾಂಬಾ ಇಲ್ಲ ಪ್ಲಾಂಟೆಡ್ ಬಾಂಬಾ ಅಂತ ಒಂದು ರಿಪೋರ್ಟ್ ತೆಗೆಯಕ್ಕೆ ಒಂದು ಇನ್ನು ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾನೆ ಇದೆ. ಇದೊಂದು ಕಾರ್ ಬ್ಲಾಸ್ಟ್ ಅಲ್ಲಿ ಒಂದು ಯಾವ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿರ್ಬೋದು ಅಂತ ಒಂದು ಅನುಮಾನ. ಯಾವ್ದಂದ್ರೆ TATP ಅಂತ ಒಂದು ಪವರ್ಫುಲ್ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿರ್ಬೋದು, ಇಲ್ಲ ಅಂತಂದ್ರೆ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿರ್ಬೋದು ಅಂತ ಒಂದು ಅನುಮಾನ. ಇದೊಂದು ಇನ್ಸಿಡೆಂಟ್ ಅಲ್ಲಿ more than 80+ ಜನನ ಕ್ವಶನ್ಸ್ ಮಾಡೋದು, ವಿಟ್ನೆಸ್ ಗಳನ್ನ ಕ್ವಶನ್ ಮಾಡೋದು, ಮತ್ತು ಡಾಕ್ಟರ್ಸ್ ನ, ಫರ್ಟಿಲೈಸರ್ ಡೀಲರ್ಸ್ ಗಳನ್ನೆಲ್ಲ ಡಿಟೈನ್ ಮಾಡಿ ಅವ್ರಿಗೆ ಕ್ವಶನ್ಸ್ ಮಾಡಿ ಆಮೇಲೆ ಲೇಟರ್ ಅವ್ರನ್ನ ರಿಲೀಸ್ ಮಾಡ್ಬಿಟ್ಟು ಏನು ಒಂದು
ಅನುಮಾನ ಮತ್ತು ಅಥವಾ ಏನು ಒಂದು ನಮಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲದ ಕಾರಣದಿಂದ. ಇದೊಂದು ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಸೆಕ್ಯೂರಿಟಿ ಹೇಗಿದೆ ಅಂತಂದ್ರೆ, ಡೆಲ್ಲಿಯಲ್ಲೊಂದು ಹೈ ಸೆಕ್ಯೂರಿಟಿ ಇದೆ. ಎಲ್ಲ ಪಬ್ಲಿಕ್ ಪ್ಲೇಸಲ್ಲೂ ಹೈ ಸೆಕ್ಯೂರಿಟಿ ಎಕ್ಸ್ಟ್ರಾ ಫೋರ್ಸ್ನ ಆ್ಯಡ್ ಮಾಡಿದ್ದಾರೆ. ಮಾರ್ಕೆಟ್ಗಳಲ್ಲಿ ಎಕ್ಸ್ಟ್ರಾ ಫೋರ್ಸ್ ಆ್ಯಡ್ ಮಾಡಿದ್ದಾರೆ. ಎಲ್ಲ ಮೆಟ್ರೋ ಸ್ಟೇಷನ್ಸು ಮತ್ತು ರೈಲ್ವೆ ಸ್ಟೇಷನ್ಸ್ಗಳಲ್ಲೂ ಹೈ ಸೆಕ್ಯೂರಿಟಿ ಅಲರ್ಟ್ ಮಾಡಿದ್ದಾರೆ. ಎಲ್ಲ ಮೆಟ್ರೋಪಾಲಿಟಿಷನ್ ಸಿಟೀಸಲ್ಲೂ ಹೈ ಸೆಕ್ಯೂರಿಟಿ ಇದೆ. ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲೂ ಹೈ ಸೆಕ್ಯೂರಿಟಿ ಅಲರ್ಟ್ ಇದೆ. ಇವಾಗ ಈ ಸೆಕ್ಯೂರಿಟಿ ಒಂದು ಹೈ ಅಲರ್ಟ್ನೆಸ್ ಕೊಟ್ಟಾದ್ಮೇಲೆ ಗೌರ್ಮೆಂಟ್ ಅವ್ರು ಏನು ಆಕ್ಷನ್ ತಗೊಂಡಿದ್ದಾರೆ ಅಂತಂದ್ರೆ, ಆ ಇನ್ಸಿಡೆಂಟ್ ಅಲ್ಲಿ ನಡೆದ ಒಂದು ಅಷ್ಟು ಜನ ಸಾವಿದಿಲ್ಲ, ಆ ಮೃತಪಟ್ಟ ವ್ಯಕ್ತಿಗಳಿಗೆ 10 ಲಕ್ಷ ಕಂಪನ್ಸೇಷನ್ ಕೊಟ್ಟಿದ್ದಾರೆ. ಇಂಜೂರ್ ಆಗಿರೋಕೆ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ದಾರೆ. ಇದು ನ್ಯಾಷನಲ್ ಥ್ರೆಟ್ ಅಂತಾನು ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಅಲ್ಲಿ ಒಂದು ಆಕ್ಷನ್ ಆದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಪಾಯಿಂಟ್ಸ್ ಅನ್ಕ್ಲಿಯರ್ ಆಗಿದೆ ಗೌರ್ಮೆಂಟ್ ಅವ್ರಿಗೆ. ಏನಂತಂದ್ರೆ, ಈ ಬ್ಲಾಸ್ಟ್ ಮೋಟಿವ್ ಏನಾಗಿತ್ತು ಅಂತ ಗೊತ್ತಾಗ್ತಿಲ್ಲ ಗೌರ್ಮೆಂಟ್ ಅವ್ರಿಗೆ. ಇದರಿಂದ ಇನ್ನು ದೊಡ್ಡ ನೆಟ್ವರ್ಕ್ ಇದೆಯಾ ಅಂತಾನು ಒಂದು ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ. ಮತ್ತೆ ಇದಕ್ಕೆ ಯಾರು ಮೆಟೀರಿಯಲ್ ಸಪ್ಲೈ ಮಾಡೋದು, ಎಕ್ಸ್ಪ್ಲೋಸಿವ್ ಯಾರು ಸಪ್ಲೈ ಮಾಡೋದು, ಫಂಡಿಂಗ್ ಯಾರು ಕೊಟ್ಟು, ಕಾಸು ಕ್ಯಾಪಿಟಲ್ ಯಾರು ಕೊಟ್ಟು ಅಂತಾನು ಇನ್ನೂ ಗೊತ್ತಾಗ್ತಿಲ್ಲ. ಇದಕ್ಕೆ ಇನ್ನೂ ಸ್ಟಿಲ್ ಇನ್ವೆಸ್ಟಿಗೇಷನ್ ಗೌರ್ಮೆಂಟ್ ನಡೆಸ್ತಾನೆ ಇದೆ. ಈ ವಿಡಿಯೋ ಕನ್ಕ್ಲೂಷನ್ ನೋಡಕ್ ಹೋದ್ರೆ, ನಮ್ದನ, ನಮ್ಮ ಪ್ರೀತಿ, ನಮ್ಮ ಜಾಗದಲ್ಲಿ ನಮ್ಮ ಒಂದು ಎಜುಕೇಶನ್ ತಗೊಂಡು ನಮ್ಗೇನೆ ದ್ರೋಹ ಮಾಡೋಗ್ತಾರೆ. ಇದನ್ನ ಒಂದ್ಸತಿ ಹೇಳೋಕೋದ್ರೆ ಗಾದೆ ಮಾತಲ್ಲಿ, ನಮ್ಮನೆ ಊಟ ತಿಂದು ನಮ್ಗೆ ದ್ರೋಹ bagದಂಗೆ. ನಾವು ಅದಕ್ಕೆ ನಮ್ಮ ಅಕ್ಕಪಕ್ಕ ಜನನು ನಾವು ಹುಷಾರಾಗಿ ನೋಡ್ಕೊಬೇಕು. ನಾವು ಹೈ ಅಲರ್ಟ್ ಅಲ್ಲಿ ಇರಬೇಕು. ನಮ್ಮ ದೇಶ ಯಾವಾಗಲೂ ಹೈ ಅಲರ್ಟ್ ಅಲ್ಲಿ ಇರಬೇಕು. ಯಾರಿಗೊತ್ತು ಯಾವಾಗ ಅಕ್ಕಪಕ್ಕ ಜನ ಇವರು ಹೇಗಿರ್ತಾರೆ ಅಂತ. ಆದರೆ ಈ ವಿಡಿಯೋಲಿ ನಾನು ಕಂಪ್ಲೀಟ್ ಅಪ್ಡೇಟ್ಸ್ ಹೇಳಿದ್ದೀನಿ ಡೆಲ್ಲಿ ಬ್ಲಾಸ್ಟ್ ಬಗ್ಗೆ. ಇವಾಗೂ ಬಂದಿರೋ ಅಪ್ಡೇಟ್ಸ್ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಎಲ್ಲ ಯಾವುದೇ ಅಪ್ಡೇಟ್ ಬಂದನು ನನ್ನ ವಿಡಿಯೋಲಿ, ನನ್ನ ಚಾನಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದೊಂದು ಶೇರು ಮತ್ತು ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಬಟನ್ನಿಂದ ನನಗೆ ಒಂದು ದೊಡ್ಡ ಮೋಟಿವೇಶನು. ಇನ್ನು ಮುಂದೆ ಇನ್ನೂ ಕ್ರಿಯೇಟಿವ್ ಆಗಿ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡೋದಕ್ಕೆ ಒಂದು ಪ್ರೋತ್ಸಾಹ. ಥ್ಯಾಂಕ್ ಯು ವೆರಿ ಮಚ್. Really